ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾನು ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ. ನಾಟಿ ಟೊಮೆಟೊ ಇದರಲ್ಲಿ ಕಟ್ಟಾ ಮೀಠಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯೂಶಲಿ ಎಲ್ಲರೂ ಮಾಡ್ತೀರ ಮನೆಯಲ್ಲಿ. ಏನಾಗತ್ತೆ ಗೊತ್ತಾ, ಈ ಮಕ್ಕಳೇನಾದರೂ ಯಾವುದಕ್ಕಾದ್ರೂ ಜಾಮ್ ಬೇಕು ಅಥವಾ ಸಾಸ್ ಬೇಕು ಅಂದರೆ ನಾವು ಯೂಶಲಿ ಅಂಗಡಿಯಿಂದ ತಂದಿರೋದನ್ನು ಹಾಕ್ಕೊಟ್ಬಿಡ್ತೀವಿ. ಅದರಲ್ಲಿ ಏನು ಹಾಕಿರ್ತಾರೆ ಗೊತ್ತಿರಲ್ಲ, ಹೆಂಗಿರುತ್ತೆ ಗೊತ್ತಿರಲ್ಲ ಅಲ್ವಾ. ಸೊ ಮನೆಯಲ್ಲೇ ಮಾಡ್ಕೋಬೋದು. ಇದು ಸಾಸು ಅಲ್ಲ, ಜಾಮು ಅಲ್ಲ, ಬಟ್ ಕಟ್ಟಾ ಮೀಠಾ ಚಟ್ನಿ. ಇದು ನೀವು ಇವನ್ ಬ್ರೆಡ್ ಮೇಲೆ ಸ್ಲೈಸ್ ಮೇಲೆ ಹಾಕ್ಕೊಂಡು ತಿಂದರೂ ಕೂಡ ಒಳ್ಳೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಪ್ಲಸ್ ಚಪಾತಿ ಅಥವಾ ದೋಸೆ ಇಲ್ಲ ಅನ್ನ ಕಲಿಸ್ಕೊತೀನಿ ಅಂದರೆ ಅನ್ನ ಕಲಿಸ್ಕೋಕ್ಕೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡುವಂಥ ಚಟ್ನಿ ಇದು. ಟೊಮೆಟೊ ತಂದಿದ್ದೀನಿ, ಇದನ್ನು ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗೆ ಹೆಚ್ಕೋಬೇಕು, ರುಬ್ಕೋಬಾರ್ದು. ಸಣ್ಣ ಸಣ್ಣದಾಗೇ ಹೆಚ್ಚಬೇಕು. ಸೊ ನಾನು ಅವತ್ತೇ ತೋರಿಸಿದ್ನಲ್ಲ, ನನ್ನ ಹತ್ರ ಕಟರ್ ಇದೆ, ಕಟರ್ ಇಟ್ಕೊಂಡಿದ್ದೀನಿ. ಸೊ ನಾನು ಕಟರಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಈಸಿ ಅನಿಸುತ್ತೆ. ಇಲ್ಲಾಂದರೆ ನೀವು ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೊಂಡೇ ಹಾಕಬೇಕು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಇದನ್ನು ಪ್ರೋಸೆಸ್ಸು ನೋಡೋಣ. ತುಂಬ ಈಸಿ, ತುಂಬ ಸಾಮಾನುಗಳೇನು ಬೇಕಾಗಿರಲ್ಲ ಇದಕ್ಕೆ. ಕೆಲವು ಸಾಮಾನುಗಳಷ್ಟೇ ಹಾಕ್ಕೊಳ್ಳೋದು, ಎಲ್ಲ ಮನೆಯಲ್ಲಿ ಇರೋವಂಥ ಸಾಮಾನೇನೆ. ಇಷ್ಟು ಕ್ವಾಂಟಿಟಿ ಮಾಡಲೇಬೇಕು ಅಟ್ ಎ ಟೈಮ್ ಅಂತೇನಿಲ್ಲ. ಒಂದು 4 ಟೊಮೆಟೊ ಇದ್ದರೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಏನಿಲ್ಲ ಅಂದರೂ ಒಂದು 2-3 ಮಂತ್ಸ್ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಹೊರಗಡೆಗೆ ಇಟ್ಟರೆ 1 ವೀಕ್ ಇಡ್ಬೋದು, ಏನೂ ಆಗಲ್ಲ. 1 ವೀಕ್ಕಿಂತನೂ ಜಾಸ್ತಿ ಇಡ್ಬೋದು, ಬಟ್ ನಾನು ಯಾವತ್ತೂ ಇಟ್ಟಿಲ್ಲ. ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. 4 to 5 ಮಂತ್ಸ್ ಇಟ್ಟಿದ್ದೀನಿ, ಏನೂ ಆಗಿರಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ. ಬನ್ನಿ, ಮೊದಲಿಗೆ ಟೊಮೆಟೊ ಕಟ್ ಮಾಡಬೇಕು. ಇದಕ್ಕೆ ನಾವು ಹಣ್ಣಾಗಿರೋ ಟೊಮೆಟೊನೇ ತೊಗೋಬೇಕು, ಕಾಯಿ ಟೊಮೆಟೊ ಬೇಡ, ಹಣ್ಣಾಗಿರೋ ಟೊಮೆಟೊ ಬೇಕು. ಇದು ಬ್ಲೇಡು ಆ್ಯಂಡ್ ಇಲ್ಲಿ ಸಕ್ಕ ಶಾರ್ಪ್ ಇದೆ. ಇಡೀ ಒಂದು ಬೇಕಾದರೂ ಹಿಂಗೆ ಇಟ್ಬಿಟ್ಟು ಕಟ್ ಮಾಡ್ಬೋದು. ನಾನು ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಕಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಹಿಂಗಿಟ್ಟು ನೋಡಿ ಅರ್ಧ ಇಡ್ತೀನಿ, ಅಷ್ಟು ಕಟ್ಟಾಗುತ್ತೆ. ಕಟ್ಟಾಗೋದು ಅಷ್ಟೇ, ಇಷ್ಟು ಸಣ್ಣಕ್ಕೆ, ಇಷ್ಟು ನೀವು ಸಣ್ಣಕ್ಕೆ ಕೈಯಲ್ಲಿ ಕೂಡ ಕಟ್ ಮಾಡೋದು ತುಂಬ ಕಷ್ಟ. ರಸನೂ ಅಷ್ಟೇ ಜಾಸ್ತಿ ಬಿಡೋದಿಲ್ಲ, ತುಂಬ ಚೆನ್ನಾಗೆ ಕಟ್ಟಾಗುತ್ತೆ. ನೋಡಿ ಇದೇ ಥರ ಸಣ್ಣಕ್ಕೆ ನೀವು ಕೈಯಲ್ಲಾದರೂ ಸರಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು. ನಾನು ಈ ಪೂರ್ತಿನೂ ಹೆಚ್ಕೊಂಡ್ಬಿಡ್ತೀನಿ. ಈ ಕಟರ್ ತೊಗೊಂಡ್ಮೇಲೆ ನನಗೆ ಕೆಲಸ ಸಿಕ್ಕಾಪಟ್ಟೆ ಈಸಿಯಾಗೋಗಿದೆ. ಸೌಂಡ್ ಬರುತ್ತೆ ಅಂದ್ಕೋಬೇಡಿ, ಸೌಂಡ್ ಬಂದರೂ ಪರವಾಗಿಲ್ಲ, ಕಟ್ಟೇನಾಗಲ್ಲ, ಅದು ಫಸ್ಟ್ ಕ್ಲಾಸಾಗೆ ಕಟ್ಟಾಗುತ್ತೆ. ನೋಡಿ ಎಷ್ಟು ಟೊಮೆಟೊ ನಾನು ಹೆಂಗೆ ಈಸಿಯಾಗಿ ಕಟ್ ಮಾಡಿಬಿಟ್ಟೆ ಅಲ್ಲ. ಹಣ್ಣಾಗಿದ್ದರೆ ಈ ಥರ ನಿಲ್ಲುತ್ತೆ. ಸೊ ಇನ್ನೊಂದನ್ನು ಇಟ್ಬಿಟ್ಟು ಅಷ್ಟೇ ಜೋರಾಗಿ ಪ್ರೆಷರ್ ಹಾಕಿದ್ರೆ ಕಟ್ಟಾಗುತ್ತೆ. ನಾವು ನಾರ್ಮಲ್ ಟೊಮೆಟೊ ಎಲ್ಲ ತೊಗೋತೀವಲ್ಲ, ಈ ಜಾಮೂನ್ ಟೊಮೆಟೊ, ಅದೆಲ್ಲ ಸುಮ್ಮನೆ ನೋಡಿ ಹಿಂಗಂದ್ರೆ ಕಟ್ಟಾಗೋಗುತ್ತೆ. ಇದು ರಸ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾನು ಇನ್ನೊಂದು ಬಗ್ಗಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಇನ್ನೂ ಅಷ್ಟಿದೆ ಕಟ್ ಮಾಡೋದಕ್ಕೆ ಜಾಗ ಇಲ್ಲ. ನೋಡಿ ಎಷ್ಟು ಸಣ್ಣಕ್ಕೆ, ಎಷ್ಟು ಬೇಗ ಇದನ್ನೇ ಕೈಯಲ್ಲಿ ಕಟ್ ಮಾಡಿದರೆ ಎಷ್ಟು ತಾಗ್ತಿತ್ತು ಅಲ್ವಾ. ಸೊ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ನೋಡಿ. ಸೊ ನಾನು ಇದಕ್ಕೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ರಸ ಕೂಡ ಬಿಡಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಕಟ್ಟಾಗಿರೋದು. ಇನ್ನೂ ನನಗೆ ಅಷ್ಟನ್ನು ಕಟ್ ಮಾಡ್ಕೊಳ್ಳೋದಿದೆ. ಎಲ್ಲ ತರಕಾರಿಗಳು ಅಷ್ಟೇ. ಇದೊಂದು ಬ್ಲೇಡ್ ಇದೆ, ಇನ್ನೊಂದು ಬ್ಲೇಡು ಇಷ್ಟು ದಪ್ಪದಿದೆ. ಸ್ವಲ್ಪ ದಪ್ಪ ಬೇಕು ಅಂದರೆ ಈ ಬ್ಲೇಡ್ ಹಾಕಿ ಕಟ್ ಮಾಡಬೇಕು. ನಂಗೆ ಸಣ್ಣಕ್ಕೆ ಬೇಕಾಗಿರೋದ್ರಿಂದ ಈ ಬ್ಲೇಡ್ ಹಾಕಿದ್ದೀನಿ. ಇದರದ್ದು ಲಿಂಕ್ ಬೇಕು ಅಂದರೆ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ. ಹೌದು ಒಂಚೂರು ಕಾಸ್ಟ್ಲಿ, ಬಟ್ ನಿಮಗೆ ನಿಮ್ಮ ಕೆಲಸದಲ್ಲಿ ಅರ್ಧ ಮುಕ್ಕಾಲು ಭಾಗ ಇದರಲ್ಲಿ ಕಮ್ಮಿ ಆಗುತ್ತೆ. ಈಸಿ ನೋಡಿ,
ಎಷ್ಟು ಟೊಮೆಟೊ, ಇಷ್ಟು ಟೊಮೆಟೊ ನಾನು 5 ನಿಮಿಷದಲ್ಲಿ ಹೆಚ್ಚಿರೋದು. ಇದು ಪೀ ಬರ್ಡ್ದು ದೊಡ್ಡ ಬಾಣಲೆ, ನಾನು ಅವತ್ತು ತೋರಿಸಿದ್ನಲ್ಲ ಪೀ ಬರ್ಡ್ದು ನನ್ನ ಹತ್ರ ಇನ್ನೂ ಒಂದು ದೊಡ್ಡ ಬಾಣಲೆ ಇದೆ ಅಂತ, ಅದು ಸರಿ. ಈಗ ಬನ್ನಿ ಹೆಂಗೆ ಮಾಡೋದು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ, ಹಾಳಾಗಬಾರ್ದಲ್ಲ ಇದು. ಒಂದು 1/4 ಕಪ್ಪಷ್ಟು ಎಣ್ಣೆ ತಗೊಳ್ಳಿ. ಈಗ ಇದಕ್ಕೆ ಸಾಸಿವೆ ಹಾಕೋಣ. ಅಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀವಿ, ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೋದು. ನಾನಿಲ್ಲಿ ಉಪಯೋಗಿಸ್ತಿರೋದು ದಪ್ಪ ಸಾಸಿವೆ. ಸಣ್ಣ ಸಾಸಿವೆ ಆದರೆ 1 ಸ್ಪೂನ್ ಹಾಕಿದ್ರೂ ತುಂಬ ಇರುತ್ತೆ ಅನ್ನಿಸ್ತಿರುತ್ತೆ. ಕಡಲೆಬೇಳೆ ಉದ್ದಿನ ಬೇಳೆನೂ ಹಾಕಿ, ಅದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಿಂಗು, ಇದಕ್ಕೂ ಅಷ್ಟೇ ಬೇಕಾದವರು ಬೆಳ್ಳುಳ್ಳಿ ಹಾಕ್ಕೊತಾರೆ, ನಾನು ಹಾಕಲ್ಲ. ಸೊ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಆಗಬೇಕು. ಕೆಂಪಗಾದ ಮೇಲೆ ಈಗ ಚಿಟ್ಬಿಟ್ಟಿದ್ದು ನಿಂತಿದೆ. ಈಗ ಟೊಮೆಟೊ ಹಾಕೋಣ. ಮೊದಲಿಗೆ ಸ್ವಲ್ಪ ಹಾಕ್ತೀನಿ, ಯಾಕೆಂದರೆ ಎಗರು ಬಿಡುತ್ತೆ. ಈಗ ಪೂರ್ತಿನೂ ಹಾಕೋಣ. ಈಗಿಂದ ಟೈಮ್ ನೋಟ್ ಡೌನ್ ಮಾಡ್ಕೊಂಬಿಡಿ. ಇದನ್ನು ಜೋರೂರಿನಲ್ಲೇ ಮಾಡಬೇಕು. ಆ್ಯಂಡ್ ಇದು ಫುಲ್ಲು ಮ್ಯಾಶಿಯಾಗಿ ಬೇಯಬೇಕು. ನಿಮಗೆ ಈ ಥರ ಹೋಳುಗಳೆಲ್ಲ ಕಾಣಿಸ್ಲೇಬಾರ್ದು, ಅಷ್ಟು ಬೇಯಬೇಕು. ಫುಲ್ ನೀರು ಬಿಟ್ಕೊಳ್ಳುತ್ತೆ ಇದು. ಅದಕ್ಕೆ ನಾಟಿ ಟೊಮೆಟೊ ತೊಗೊಂಡೇ ಮಾಡಬೇಕು. ಇದಕ್ಕೆ ಫಾರಮ್ ಟೊಮೆಟೊ, ಅದೇ ಜಾಮೂನ್ ಟೊಮೆಟೊ ಬರುತ್ತಲ್ಲ, ಅದು ತೊಗೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇದಕ್ಕೆ ಈಗಲೇ ನಾವು ಹುಣಸೆ ಹಣ್ಣು ಹಾಕ್ಬಿಡ್ಬೇಕು. ಈ ಥರ ಬಿಡಿ ಬಿಡಿ ಮಾಡಿ ಹುಣಸೆ ಹಣ್ಣು ಹಾಕಿ ಈಗ ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡಿ. ಹುಣಸೆ ಹಣ್ಣು ಕೂಡ ಇದರ ಜೊತೆಗೇ ಬೇಯಬೇಕು. ನಿಮ್ಗೆ ಆಮೇಲೇನು ಹುಣಸೆ ಹಣ್ಣಾಗಲಿ ಟೊಮೆಟೊ ಆಗಲಿ ಯಾವುದು ಕೈಗೆ ಸಿಗಲ್ಲ. ಜೋರು ಊರಿನಲ್ಲೇ ಮಾಡ್ಕೊಳ್ಳಿ. ನೋಡಿ, ಹೋಗ್ತಾ ಹೋಗ್ತಾ ಹೆಂಗೆ ನೀರು ಬಿಟ್ಕೊತಾ ಇರುತ್ತೆ. ಇದು ಬೆಂದಂಗೂ ನೀರು ಬಿಡುತ್ತೆ. ಇದಕ್ಕೆ ನಾವು ನೀರು ಹಾಕಿ ಎಲ್ಲ ಮಾಡಿ ಬೇಯಿಸ್ಬಾರ್ದು. ಹೇಳಿದ್ನಲ್ಲ, ಟೈಮರ್ ಸೆಟ್ ಮಾಡಿಬಿಡಿ. 20 ನಿಮಿಷ ಬೇಕು. 20ರಿಂದ 25 ನಿಮಿಷ ಬೇಕಿದಕ್ಕೆ ಬೇಯೋಕ್ಕೆ. ಇದು ಹಿಂಗೇ ಗಟ್ಟಿಯಾಗತ್ತೆ. ಹೇಳಿದ್ನಲ್ಲ, ಬೇಕಾದ್ರೆ ಮುಚ್ಚಿಟ್ಬಿಟ್ಟು ಕೂಡ ಬೇಯಿಸ್ಕೋಬೋದು. ನಾನು ನಿಮಗೆ ಕಾಣಲಿ ಅಂತ ಹಾಗೆ ಇಟ್ಟಿದ್ದೀನಿ. ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕೋಬೋದಲ್ಲ ಅಂತ ಕೇಳ್ಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಎಲ್ಲ ನುಣ್ಣಗಾಗುತ್ತೆ. ಈ ಥರ ಮಾಡಿದಾಗ ಕೆಲವೊಂದು ಮಾತ್ರ ನುಣ್ಣಗಾಗಿರುತ್ತೆ, ಕೆಲವೊಂದು ಹಾಗೇ ಇರುತ್ತೆ. ಇನ್ನೂ ಆಗಬೇಕು. ಇದು ಹುಳಿ ಜಾಸ್ತಿ ಇರೋದ್ರಿಂದ ಉಪ್ಪು ಕೂಡ ಹಿಡಿಸುತ್ತೆ. ಮೊದಲನೇ ಸತಿ ನೋಡಿದಾಗ ನೀವು ಮೇಲ್ಗಡೆಗೆ ಇನ್ನೂ ಹೋಳು ಕಾಣಿಸ್ತಿತ್ತು ಅಲ್ವಾ. ಈಗ ನೋಡಿ, ಫುಲ್ಲು ಕೆಳಗಡೆಗೆ ಹೋಳಿದೆ, ಮೇಲ್ಗಡೆಗೆ ರಸ ಇದೆ. ಈ ಥರ ಟೈಮಲ್ಲೇ ಕೆಳಗಡೆಯಿಂದ ಹೊತ್ಕೊಂಡ್ಬರುವಂಥ ಚಾನ್ಸಸ್ ಇರೋದು. ಸೊ ಸ್ವಲ್ಪ ಕೈ ಬಿಡ್ದಂಗೆ ನೋಡ್ಕೊಳ್ಳಿ. ಈಗ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು, ಅಂದರೆ ಜೀರಾ ಪೌಡರ್
ಹಾಕ್ಕೊಳ್ಳೋಣ. ಜೀರಿಗೆ ಪುಡಿ 2 ಸ್ಪೂನ್. ಈಗ ನೋಡಿ, ಇದು ನುಣ್ಣಗೂ ಇಲ್ಲ, ಹಾಗೆ ಅಂತ ಹೋಳು ಸಿಗಲ್ಲ. ಹೋಳು ಸಿಗುತ್ತೆ, ಹೋಳು ಅನ್ನೋ ಥರ ಅನಿಸಲ್ಲ. ಈ ಥರದ ಹದದಲ್ಲೇ ಇಟ್ಕೋಬೇಕು ಇದನ್ನು. ಅದಕ್ಕೆ ನಾವು ನುಣ್ಣಗೆ ಮಿಕ್ಸಿಗೆ ಹಾಕಬಾರ್ದು. ಈಗ ಮತ್ತೊಂದು ಇಂಗ್ರೀಡಿಯೆಂಟು, ಅಚ್ಚ ಖಾರದ ಪುಡಿ. ನಾ ಹೇಳಿದ್ನಲ್ಲ, ಇದು ಜಾಮು ಅಲ್ಲ, ಸಾಸು ಅಲ್ಲ, ಯಾವುದೂ ಅಲ್ಲ. ಆದರೂ ಇದು ಹುಳಿ ಹುಳಿ ಸಿಹಿ ಖಾರ ಖಾರ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಸಿಹಿ ಅನಿಸುತ್ತೆ, ತಿಂದ ಮೇಲೆ ಖಾರ ಅನಿಸುತ್ತೆ. ನೋಡೋಕ್ಕೆ ಭಯಂಕರವಾದ ಕಲರು. ಸೊ ಅರಿಶಿನ ಹಾಕೋಣ, 1 ಸ್ಪೂನ್ ಸಾಕು. ಇದನ್ನು ಒಂದು 5 ನಿಮಿಷ ಕುದ್ದ ಮೇಲೆ ಇಳಿಸಿಟ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ನೋಡಿ, ಎಷ್ಟು ರೆಡ್ಡಿಶ್ ಆಗಿ, ಏನು ಕಲರ್ಫುಲ್ ಆಗಿದೆ ನೋಡಿ. ಹೀಗಿದನ್ನ ಇದು ಚಪಾತಿಗೆ, ದೋಸೆಗೆ ಎಲ್ಲ ಅನ್ನ ಕಲಿಸ್ಕೊಳ್ಳೋದಕ್ಕಿರ್ಬೋದು, ಯಾವುದಕ್ಕಾದರೂ ಸರಿ ಸೂಪರಾಗಿರುತ್ತೆ. ಇದು ಹುಳಿ ಹುಳಿಯಾಗಿ, ಸಿಹಿಗೆ, ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ. ಇವನ್ ನಾವು ಬ್ರೆಡ್ಗೆ ಕೂಡ ಮೇಲ್ಗಡೆ ಸ್ಲೈಸ್ಗೆ ಹಾಕ್ಕೊಂಡು ತಿನ್ಬೋದು, ಸಕ್ಕತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮನೆಯಲ್ಲಿ ನೀವೇ ನಿಮಗೆ ಟೊಮೆಟೊ ಇದ್ದೇ ಇರುತ್ತೆ. 1-2 ಟೊಮೆಟೊಗೆ ಈ ಥರ ಮಾಡ್ಕೊಂಡು ನೋಡಿ, ಕ್ವಾಂಟಿಟಿ ರೆಡ್ಯೂಸ್. ಇದಕ್ಕೇನು ಉಪ್ಪು ಖಾರ ಅಷ್ಟೇ ಇರೋದು. ಉಪ್ಪು ಖಾರ ನಮ್ಮ ರುಚಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡ್ರೆ ಆಯಿತು. ಸೊ ಪ್ರೋಸೆಸ್ ಅಂತೂ ಇದು. ಇದಕ್ಕೆ ಬೇಕಾದವ್ರು ಏನು ಮಾಡ್ತಾರೆ, ಇದೊಂದು ಬೆಳ್ಳುಳ್ಳಿ ಕೂಡ ಹಾಕ್ಕೋತಾರೆ. ನಮ್ಮನೆಯಲ್ಲಿ ನಮಗೆ ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಸೊ ವಿತೌಟ್ ಗಾರ್ಲಿಕ್ ಕಟ್ಟ ಚೆನ್ನಾಗಿರುತ್ತೆ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.